ತುಂಬ ದಿವಸ ಆದಮೇಲೆ ಎಲ್ಲರೂ ನೋಡ್ತಾ ಇದ್ದೀನಿ. ವರ್ಷಗಳೇ ಆಗೋಯ್ತು ಬಹುಶಃ. 1.5 ವರ್ಷ ಆಯಿತು ಅನಿಸುತ್ತೆ ಪ್ರೆಸ್ ಮೀಟಿಗೆ ಬಂದು ನಾನು. ಅದಾದಮೇಲೆ ಬಹುಶಃ ಟಗರಪಲ್ಲೆ ಟೈಮ್ ಬಂದಿದ್ದು, ಅದಾದಮೇಲೆ ಬಂದಿಲ್ಲ. ಆ್ಯಂಡ್ ಸತೀಶ್ ಪಿಕ್ಚರ್ ಹೌಸ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಮೊದಲನೇದಾಗಿ ನಾನು ಲೂಸಿಯಾ ನೋಡಿದಾಗ, ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಏನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಒಂಥರ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು, ಆ ಥರದ ಟೀಮ್ ಇದು. ಅಂದರೆ ಯಾರು ಇಲ್ಲಿ ಏನೋ ಕೆಲಸ ಗೊತ್ತಿಲ್ಲದೇ ಸಿನಿಮಾ ಮಾಡಿದವರಲ್ಲ ಇವ್ರು ಯಾರು. ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ಆದರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದ್ದಾರೆ ಅಷ್ಟೇ. ಅವ್ರಿಗೊಂದು ಸ್ವಲ್ಪ ಸಣ್ಣ ನರ್ವಸ್ ಇರ್ಬೋದು, ಅದು ಬಿಟ್ಟರೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ತಮ್ಮ ಕೆಲಸದಲ್ಲಿ. ಲಿಖಿತ್ ಅವರು ಕೆಲಸ ಹೇಳಬೇಕಂತಂದರೆ, ನಾನು ಫಸ್ಟ್ ಟೈಮ್ ವೃತ್ತ ಅಂತ ತೊಗೊಂಬಂದಾಗ ನಾನು ಅಂದ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ, ಒಂದು ಟೀಸರ್ ಲಾಂಚ್ ಮಾಡಿಕೊಡಿ, ಇಲ್ಲ ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂತ ಬರ್ತಾ ಇರುತ್ತೆ. ಯಾಕೆಂದರೆ ಈಗ ಡಿಜಿಟಲ್ ಬಂದಮೇಲೆ ವರ್ಷದಲ್ಲಿ ಮುಂಚೆ 50-60 ಸಿನಿಮಾ ಬರ್ತಾ ಇದ್ದೀಗ 200, 300, 400ವರೆಗೂ ಬರೋಕ್ಕೆ ಶುರುವಾಗಿದೆ. ವಾರಕ್ಕೊಂದು ಸಿನಿಮಾ. 5 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ, 10 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ, 20 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ. ಹಿಂಗೆ ಎಲ್ಲರೂ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದು ಓಪನ್ ಮಾರ್ಕೆಟ್. ಸಿನಿಮಾ ಮಾಡೋದಕ್ಕೇನೋ ಯಾರು ಬೇಕಾದರೂ ಮಾಡ್ಬೋದು, ಸಿನಿಮಾ ಇಂಥವರೇ ಮಾಡಬೇಕು ಅಂತೇನಿಲ್ಲ. ಆದರೆ ಒಂದೇನೆಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು. ಒಬ್ಬ ಸಿಂಗರ್, ಅವ್ರು ಸಿಂಗರ್ ಆಗಬೇಕು ಅಂತಂದರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. 1-3 ಅವರ್ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು 6 ಅವರ್ ಮಾಡ್ತಾರೆ. ಒಬ್ಬ ಆ್ಯಕ್ಟ್ರು ಅಷ್ಟೇ. ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ. ಅವ್ರು ಡಾಕ್ಟರ್ ಆದರೂ ಒಂದು ಸುಮ್ಮನೆ ಕೂರೋಕ್ಕಾಗಲ್ಲ, ಪ್ರತಿ ದಿವಸ ಅವ್ರದ್ದೇನೋ ಮೆಡಿಸಿನ್ ಅಪ್ಡೇಟ್ ಆಗ್ತಾ ಇರುತ್ತೆ. ಒಬ್ಬ ಲಾಯರ್ ಅಷ್ಟೇ, ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಎಲ್ಲ ವಿಭಾಗದಲ್ಲೂ ಪ್ರಾಕ್ಟೀಸ್ ಅನ್ನೋದಿದೆ. ಈ ಆ್ಯಕ್ಟರ್ ಅಂತ ಬಂದಾಗ, ಆ್ಯಕ್ಟಿಂಗ್ ಅಂತ ಬಂದಾಗ ಅದಕ್ಕೇನು ಪ್ರಾಕ್ಟೀಸ್ ಇಲ್ಲ ಅನ್ನೋ ಥರ ಇದೆ, ಒಂದು ನೋಷನ್ ಇದೆ ನಮ್ಮ ಸಮಾಜದಲ್ಲಿ. ಆ್ಯಕ್ಚುಲಿ ಎಲ್ರಿಗಿಂತ ಬ್ರಿಲಿಯಂಟ್ ಆಗಿರಬೇಕಾಗಿರೋನು, ಎಲ್ಲ ಜ್ಞಾನ ಬೇಕಾಗಿರೋದು ಆ್ಯಕ್ಟ್ರಿಗೆ. ಯಾಕೆಂದರೆ ಅವನು ಎಲ್ಲ ಪಾತ್ರ ನಿರ್ವಹಿಸಬೇಕು. ಅವನೊಬ್ಬ ಡಾಕ್ಟರ್ ಆಗಿರಬೇಕು, ಒಬ್ಬ ಆ್ಯಕ್ಟರ್ ಆಗಿರಬೇಕು, ಒಬ್ಬ ಇಂಜಿನಿಯರ್ ಆಗಿರಬೇಕು, ಮತ್ತು ಒಬ್ಬ ಏನೋ ಕಸ ಗುಡಿಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ, ಅವನ ಜೀವನನೂ ಕೂಡ ಗೊತ್ತಿರಬೇಕು. ಅವ್ನ ನೋವು ಗೊತ್ತಿರಬೇಕು, ಅವನ ಹಸಿವು ಗೊತ್ತಿರಬೇಕು. ಆ ಪಾಲಿಟಿಕ್ಸ್ ಯಾವುದೂ ಗೊತ್ತಿಲ್ಲ ಅಂದರೆ ಆ್ಯಕ್ಟರ್ ಆಗೋಕ್ಕಾಗಲ್ಲ. ಬರ್ತೀವಿ, ಡೈರೆಕ್ಟರ್ ಕೊಟ್ಟಿದ್ದು ಆ್ಯಕ್ಟ್ ಮಾಡ್ತಿರ್ತೀವಿ, ಹೋಗ್ತಾ ಇರ್ತೀವಿ. ಒಂದು ಸಿನಿಮಾ ಅಂತಂದರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟ್ರು ಇವರಿಂದ ಆಗೋದಲ್ಲ. ಆ್ಯಕ್ಟ್ರ್ ಜವಾಬ್ದಾರಿ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದರೆ ನೀವು ಏನೇ ತೋರಿಸಿದ್ರು ಫಸ್ಟ್ ಬೆರಳು ಮಾಡೋದೇ ನಮಗೆ, ಹೀರೋ ಯಾರು ಸಿನಿಮಾಗೆ ಅಂತ. ಆ ಇಡೀ ತಂಡದಲ್ಲಿ ಏನಾಗಿದ್ರು ಯಾರೂ ಕೇಳಲ್ಲ, ಅದನ್ನ ಫಸ್ಟ್ ಕೇಳೋದೇ ಹೀರೋ ಮೇಲೆ. ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಹೆಗಲ ಮೇಲೆ ಬೀಳುತ್ತೆ. ಆದರೆ ಇಷ್ಟು ಜವಾಬ್ದಾರಿನ ಈ ಜವಾಬ್ದಾರಿ ಅನ್ನೋದಿದೆಯಲ್ಲ, ಇದು ಬರೀ ಹೀರೋ ಮಾರ್ಕೆಟು ಅಥವಾ ಹೀರೋ ಲೈಫ್ಗೋಸ್ಕರ ಅನ್ನೋದಲ್ಲ. ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು. ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ. ಯಾರೋ 50 ರೂಪಾಯಿ ಕೊಟ್ಟು ರಾಯಚೂರು ಮೂಲೆಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು 50 ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ಊಟ ಮಾಡ್ತಾನೆ ಬಿಡ್ತಾನೆ ಸಿನಿಮಾಗೆ ಬಂದಿರ್ತಾನೆ. ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ. ಆ 50 ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ. ಹಾಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಮೊದಲನೇ ಸಲ ನಿಮಗೆ ಈ ಥರ ಸಿನಿಮಾ ಸಿಗೋದು, ಯು ಆರ್ ವೆರಿ ಲಕ್ಕಿ ಸೀರಿಯಸ್ಲಿ. ಯಾಕೆಂದರೆ ನೀವಿಬ್ಬರು ಅಷ್ಟೇ, ಎಲ್ಲರೂ ಅಷ್ಟೇ ಆ್ಯಕ್ಟ್ರುಗಳು. ಯಾಕೆಂದರೆ ನಾವೆಲ್ಲ ಸಿನಿಮಾ ಬಂದಾಗ 1,000 ರೂಪಾಯಿ 2,000 ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಅವ್ರ ಕೈಲಿ ತಲೆ ಮೇಲೆ ಹೊಡ್ಸ್ಕೊಂಡು ಬೈಸ್ಕೊಂಡು ಬಂದವರು. ಒಂದೇ ಸಿನಿಮಾದಿಂದ ಯಾರೂ ಹೀರೋ ಆಗೋಕ್ಕಾಗಲ್ಲ. ತುಂಬ ಜರ್ನಿ ಮಾಡಬೇಕು, 16 ವರ್ಷ ಜರ್ನಿ ಮಾಡಬೇಕು. ಒಂದು ಸಕ್ಸಸ್ಸಿಂದ ಏನೂ ಆಗಲ್ಲ. ನೀವು ನಿಂತ್ಕೋಬೇಕು ಅಂದರೆ ತುಂಬ ಏನೋ ಕಷ್ಟಗಳು ಬರುತ್ತೆ, ಸಂಕಟಗಳು ಬರ್ತವೆ, ಅವಮಾನಗಳು ಬರ್ತವೆ, ಇನ್ನೊಂದು ಬರುತ್ತೆ. ಎಲ್ಲನೂ ಫೇಸ್ ಮಾಡ್ಕೊಂಡು ಬಂದು ಒಂದು 10 ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ನೀವು ನಿಂತಿದ್ದೀರಾ, ಇನ್ನೂ ನಿಮ್ಮ ಸಿನಿಮಾ ಬರ್ತಾ ಇದೆ, ಇನ್ನೂ ನೀವು ಇದ್ದೀರಾ ಅಂತಂದರೆ ಅವತ್ತು ಸಕ್ಸಸ್. ಇವತ್ತಲ್ಲ, ಮೊದಲನೇ ಸಿನಿಮಾಗೆ ಸಕ್ಸಸ್ ಸಿಗಲ್ಲ. ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ. ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ. ಆದರೆ ನಿಮ್ಮ ಕೆಲಸ ಅದ್ಭುತವಾಗಿದೆ, ನಿಮ್ಮ ಆಯ್ಕೆ ಅದ್ಭುತವಾಗಿದೆ, ವೆರಿ ಸೆನ್ಸಿಬಲ್ ಆಗಿದೆ. ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿದಿರಲ್ಲ. ಈಗ 2500 ಪ್ರೊಫೈಲಲ್ಲಿ ನೀವು ನಮ್ಮ ಮಹೀರ್ ಅವ್ರನ್ನೇ ಆಯ್ಕೆ ಮಾಡ್ಕೋತೀರಾ ಅಂದರೆ ಯು ಆರ್ ವೆರಿ ಸೆನ್ಸಿಬಲ್. ಅವ್ರು ನೋಡಿದಾಗ ನಾನು ಫಸ್ಟ್ ಅದೇ ಹೇಳಿದ್ದು, ವಾಯ್ಸ್ ಕೇಳಿದ ತಕ್ಷಣ, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ ತಕ್ಷಣ ಅದೇ ಹೇಳಿದ್ದು. ಒಂಥರ ಹಾಲಿವುಡ್ ಆ್ಯಕ್ಟ್ ಇದ್ದಂಗಿದ್ದಾರೆ ಇವರು ಅಂತಂದೆ ನಾನು. ಚೆನ್ನಾಗಿದ್ದಾರೆ, ವಾಯ್ಸ್ ಗೀಸ್ ಕಲ್ಚರ್ ಎಲ್ಲ ಸಖತ್ತಾಗಿದೆ, ಹೆಂಗೆ ಸಾಧ್ಯ ಅಂತಂದೆ. ಥಿಯೇಟ್ರ್ ಮಾಡಿದ್ದಾರೆ 8 ವರ್ಷ ಅಂದರು. ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು. ಅಂದರೆ ನೀವು ಏನಿಲ್ದೇ ಬಂದು ಮಾಡ್ಬೋದು. ನನಗೆ ಯಾರೋ ಕೇಳ್ತೀರಿ, ನಮ್ಮ ಮೇಷ್ಟು ಕೇಳ್ತೀರಿ ಊರಿಗೆ ಹೋದ ತಕ್ಷಣ, ನನ್ನ ಮಗನೂ SLC ಫೇಲ್ ಆಗ್ಬಿಟ್ಟಪ್ಪನಪ್ಪ, ಅವನು ಕರ್ಕೊಂಡು ಹೋಗೋದು. ನಾವೇನು ಇಲ್ಲಿ ಏನು ಹುಲ್ಲೋರ್ತಾ ಇದ್ದೀವಾ? ಈ ದೊಡ್ಡ ಕೆಲಸ ರೀ ಇದು. ಆ್ಯಕ್ಟರ್ ಅನ್ನೋದು ಏನು ತಮಾಷೆ ಕೆಲಸನ ಇದು? ವೆರಿ ಸೆನ್ಸಿಬಲ್. ಇದು ಸಮಾಜದ ಮೇಲೆ ಪರಿಣಾಮ ಬೀರುವಂಥ ಪ್ರೊಫೆಷನ್. ಇದು ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಬಂದವ್ರು ನಾವು. ಎಂತೆಂಥ ಸಿನಿಮಾ ಬಂದಿದೆ, ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ, ಭಾಷೆ ಬದಲಾಗಿದೆ. ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು. ಅಣ್ಣವರಾಗ್ಬೋದು, ವಿಷ್ಣು ಸರ್ ಆಗ್ಬೋದು.
ಇದು ಸಿನಿಮಾ, ನಮ್ಮ ಜೀವ ಸಿನಿಮಾ, ನಮ್ಮ ಸಂಸ್ಕೃತಿ ಸಿನಿಮಾ. ಎಲ್ಲ ಸಮುದಾಯಗಳು, ಎಲ್ಲ ಜಾತಿ ಗೀತಿ ಎಲ್ಲ ಬಿಟ್ಟು ಥಿಯೇಟರ್ ಒಳಗೆ ಕೂತ್ಕೊಂಡು ನೋಡೋ ಸಿನಿಮಾ. ಎಲ್ಲನೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಹೀರೋ ಮೇಲೆ. ಅವನು ಯಾವ ಜಾತಿ ಯಾರು ಏನು ಕೇಳಲ್ಲ. ಆಗ ಜಸ್ಟ್ ಒಂದ್ಸಲ ವಿಜುವಲ್ ಹಾಕ್ತಾರೆ, ಕೇಕೆ ಹಾಕ್ತಾರೆ, ಖುಷಿ ಪಡ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ, ಹಪ್ಕೋತಾರೆ, ಒದ್ದಾಡ್ತಾರೆ ಅವನಿಗೋಸ್ಕರ, ಹೀರೋಗೋಸ್ಕರ. ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ. ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ, ನಮ್ಮ ತಲೆ ಇಲ್ಲೇನು ಇರಬೇಕಾಗಿಲ್ಲ, ನಾವು ತುಂಬ ಹಂಬಲ್ಡ್ ಆಗಿರ್ಬೇಕು ಈ ನೇಚರ್ಗೆ. ಇಷ್ಟೆಲ್ಲ ಕೊಟ್ಟಿದ್ದಿಲ್ಲ ನಮಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.